ಲಗು ಬರ್ರಿ ಎಷ್ಟೊತ್ತ ಹತ್ತಾಗಕ್ ಬಂತ ಟೈಮ್. ಅಲ್ಲ ನೀ ರೆಡಿ ಆಗಿ ಕುಂತ ಮುಗಿತಾನ, ನಾ ರೆಡಿ ಆಗೋದು ಬೇಡನ? ಅಲ್ಲ ಏನ್ ರೆಡಿ ಆಗಿರಿ ನೀವು ಹಂಗ ಬರಾಕತ್ತಿರಲ್ಲ? ಹ್ಞೂ, ಏನ್ ಮಾಡ್ಲಿ ಮತ್ತೆ, ನಾನು ನಿನ್ನ ಅಲ್ಲೇ ಹೊರಗೆ ಬಿಟ್ಟು ಒಳಗೆ ಹಂಗ ಹೋಗ್ತೀನಿ ನೋಡು. ಯಾಕ ಒಳಗ್ ಬರಂಗಿಲ್ಲನ? ನಾನ್ ಮಾತು ಹೇಳಿ, ಹಾ ಹೇಳ್ರಿ. ನೀನೊಂದು ಸೀರೆ ಅಂಗಡಿ ಹೋಗಿರ್ತಿ, ಅಲ್ಲಿ ಸೀರೆ ತಗೊಂಡಿರ್ತಿ. ಓಕೆ, ಆ ಸೀರೆ ಉಟ್ಕೊಂಡು ಒಂದಿನ ಉಟ್ಕೊಂತಿ, ಎರಡನೇ ದಿನಕ್ಕೆ ಅದನ್ನ ಒಗ್ಯಾಕ ಹಾಕ್ತಿ, ಅದ್ರ ಬಣ್ಣ ಎಲ್ಲ ಹೋಗ್ಬಿಡ್ತೈತಿ. ಹೋಗ ನಾ ನಿನಗೇನ್ ಅನ್ಸ್ತೈತಿ, ನೀವು ವಾಪಸ್ ಅದ ಸೀರೆ ಅಂಗಡಿ ಹೋಗ್ತೋ ಏನಿಲ್ಲ? ಹೋಗಂಗಿಲ್ರಿಪ್ಪ, ನಾ ಸತ್ರು ಆ ಸೀರೆ ಅಂಗಡಿ ವಾಪಸ್ ಹೋಗಂಗಿಲ್ಲ. ಅಲ್ಲ ರೊಕ್ಕ ಕೊಟ್ಟು ತಗೊಂಡಿರ್ತೀವಿ ಅಂತ ಚಲೋ ಸೀರೆ ಕೊಡೋದು ಬಿಡ್ಬೇಡ, ಎಂತಾದ್ರ ಸೀರೆ ಕೊಟ್ರ ಹೋಗಂಗಿಲ್ಲ. ಹಂಗ ನಾನು ಈಗ ನಾ ಹೆಂಗ್ ಬರ್ಲಿ ನಿಮ್ಮ ಮನೆಗೆ? ನಿಮ್ಮ ಅಪ್ಪ ಮನಿ ಚಲೋ ಅದಿ ಅಂತ ಕೊಟ್ಟು ಈಗ ನೋಡ. ಹಾ ನೋಡ್ರಿ ಅತ್ತಾರ ಹೆಂಗಂತಾನ. ಅಯ್ಯ ಅವ್ವ ಬಂದ್ಲನ? ಇಲ್ಲವಾ, ಹಂಗ ಜೋಕ್ ಮಾಡಕತ್ತಿದ್ದೆ ಅವಂಗ ಆಕಿ. ಸಾಕ್ ಜೋಕ್ ಮಾಡಿದ್ದೆ, ಲಗು ಹೋಗು. ನಾನು ಬರ್ತೀನಿ ನಿಂದ್ರು. ಏನ್ ಬೇಡ, ನೀ 3 ದಿನ ಮನಿ ಬಿಟ್ಟು ಹೋಗಂಗಿಲ್ಲ, ನೀ ಇಲ್ಲೇ ಇರ್ಬೇಕು. ಈಗ ನನ್ ಕಣ್ಣು ಮುಂದೆ ಇರ್ಬೇಕು ನೀನು. ಅಪ್ಪ ಪಾಪಲ್ಲ ನಿನ್ ಪರಿಸ್ಥಿತಿ ನೋಡಿ. ಎಂಜಾಯ್ ಬಾರ ಹೋಗುನು. ಅತ್ತಿರಿ ಮಧ್ಯಾಹ್ನಕ್ಕೆಲ್ಲ ಅಡ್ಗೆ ಮಾಡಿಟ್ಟಿನಿ, ನೀವೇನು ಅಡ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ರಾತ್ರಿಗೂ ಏನೇನ್ ಬೇಕೆಲ್ಲ ಗೊಜ್ಜೆಲ್ಲ ಮಾಡಿಟ್ಟಿನಿ, ನೀವು ಅನ್ನ ಕಲಿಸ್ಕೊಂಡ್ರೆ ಅಷ್ಟು ಸಾಕು. ಆಯ್ತಾಯ್ತು, ನಾ ಎಲ್ಲ ನೋಡ್ಕೊಂತೀನಿ, ಹೋಯ್ ಬಾ ಆರಾಮ್. ಆಶಾ, ಹಂಗ ಹೋಗ್ತೇವ? ಹೋಗೋಕಿನ ಮುಂಚೆ ಅಲ್ಲಿ ಎಲ್ಲರ ಅಂಗಡಿ ಹೋಗಿ ಬಟ್ಟೆ ಅಂಗಡಿ ತಗೊಂಡ್ ಹೋಗ್ರಿ. ಆ ರೇಷ್ಮೆ ಸಿಲ್ಕ್ ನಮ್ದು ಐತಲ್ಲ, ಅಲ್ಲೇ ಹೋಗು. ಅವ್ಗೆ ಹೇಳ್ತೀನಿ ನಾನು, ಫೋನ್ ಹಚ್ಚಿ 1-2 ಸೀರೆ ತೆಗೆದಿಡು ಅಂತ ಹೇಳಿ ನಿಮ್ಮ ಇಕ್ಕಿಗೆ ಕೊಡ್ರಿ, ನಿಮ್ಮ ಅಣ್ಣನ ಹೆಂಡತಿಗೆ. ಆಮೇಲೆ ಅವಂಗೂ ರೇಷ್ಮೆ ಬಟ್ಟೆ ತಗೋ. ಮಮ್ಮರಿ ಈಗ ಯಾಕ್ರಿ? ನೋಡುವ, ಹೊಸದಾಗಿ ಮದುವೆ ಆಗ್ಯಾರ, ಅದು ಮದುವೆ ಆಗಿದ್ರೆ ನಾವು ಕೊಡ್ಬೇಕಾಗಿತ್ತ. ಮದುವೆ ಒಂದು ಅವ್ರ ಇಚ್ಚಿ ಹಂಗ ಹಾಕೊಂಡ್ ಬಂದಾರ. ಈಗ ಏನಾಗಲ್ಲ, ನೀ ತಗೊಂಡ್ ಹೋಗು. ಏನ ಇವಾಗೇನ್ ಬೇಡ, ನಾ ಹೋಗ್ತಿಲ್ಲ, ಕೊಟ್ರ ಆತ್ ಬಿಡ. ಹಂಗ ಮಾಡ್ಬಾರ್ದು. ಈಗ ಹೊಂಟಾಳಕ್ಕಿ ಏನ್ ಪದ್ಧತಿ ಅದ ಅವ್ನು ಮುಗಿಸ್ಬಿಡುನು. ಕೊಟ್ಟು ನಿಜ ಬೇಕಾದ್ರೆ ಬಂಗಾರ ಕೊಡ್ಬೇಕಾಗಿತ್ತು ನಾವು ಅವ್ರಿಗೆ. ಏನಿಲ್ಲ, ಈಗ ಇದನ್ನ ತಗೊಂಡ್ ಹೋಗಿ ಅವ್ರಿಗೆ ಅಂತ ಸೀರೆ ಬೇಕಂತ ಸೀರೆ ತಗೊಂಡು ನಿಮ್ಮ ಅವ್ವಗೂ ಒಂದ್ ಸೀರೆ ಕೊಡು, ಅವ್ರಿಬ್ರಿಗೆ ಒಂದ್ ಸೀರೆ ಕೊಡು. ನಮ್ ಕಡೆಯಿಂದ ಏನ್ ಮಾಡ್ಬೇಕು ನಾವು ಮಾಡೋನು. ಏನ ಆತ್ರಿ ಮಾಮಾರ. ಯಾವ ತಂಗಿ ಫೋನ್ ಮಾಡಿದ್ಲ, ಆಕಿ ಹಾಸ್ಟೆಲ್ ಫೀ ಕಟ್ಬೇಕಂತ ನೋಡು. ಆಯ್ತು, ನಾನು ಇವತ್ತು ಫೋನ್ ಪೇ ಮಾಡ್ತೀನಿ ತಗೋ. ಬಾರ ಹೋಗುನು, ಟೈಮ್ ಆಗತ್ತೆ ನನ್ಗ. ಆಯ್ತು ನೋಡ್ರಿ, ನೀವ್ ಎಲ್ಲಿ ಹೋಗಂಗಿಲ್ಲ, ನನ್ ಕಣ್ಣು ಮುಂದೆ ಇರ್ಬೇಕು ನೀವು. ನಿಮ್ಮ ಆಟಗಳು ನೋಡಕ್ ಆಗೋಲ್ಲ ನನಗೆ. ಹೋಗ್ ನೋಡ್ರಿ ಒಳಗ್. ಪ್ಲೀಸ್ ಇವತ್ತೊಂದೇ ದಿನ ಹೋಗಿ ಬರ್ತೀನಿ, ಬಾ ದಿನ ಇಲ್ಲಿಲ್ಲ. ಅದು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳೋಣ, ಪ್ಲೀಸ್. ಯಾ ಪ್ಲೀಸ್ ಇಲ್ಲ ನೋಡ್ರಿ ಒಳಗ್. ನಾನೀಗ 5 ಗಂಟೆಕ ಕಿಟ್ಟಿ ಪಾಟಿ ಹೊಂಟಿನಿ ಅಲ್ಲಿ. ನಾ ಹೋಗಿ ಬರೋ ಮಟ ನೀವು ಮನೆಯಾಗ ಇರ್ಬೇಕು. ಹೌದಾ, ಆಯ್ತು ಹೋಯ್ವ. ಇವ್ರು ನಮ್ಮಂಗಿಲ್ಲ, ಹೊರಗಿಂದ ಕದ ಹಾಕೊಂಡ್ ಹೋಗ್ತೀನಿ ಇವ್ರನ್ನ. ನನಗ ಆಟ ಹಚ್ತಾರೆ ಇವ್ರು. ಲಗುನ ಹೇಳಿ, ಎಲ್ಲಿ ನಿಂದಿರ್ಸ್ಲಿ? ಬಂಗಾರದ ಅಂಗಡಿ ನಿಂದಿರ್ಸ್ಲಿ, ನಾ ಅರ್ಬಿ ಅಂಗಡಿ ನಿಂದಿರ್ಸ್ಲಿ? ಏನ್ ಬೇಡ, ಮಾಮಾರ ಹೇಳಾರ್ಲ ಬಂಗಾರದ ಅಂಗಡಿಗೆ, ಇದು ಅರ್ಬಿ ಅಂಗಡಿಗೆ, ಅಲ್ಲೇ ನಿಂದಿರ್ಸ್ರಿ ಸಾಕು. ಆಯ್ತಾಯ್ತು, ನೀನು ತಗೋ. ಏನ ನಿಂಗೇನ್ ಬೇಕು ನೋಡು, ನಿನಗೂ ತಗೋ. ನನ್ಗ್ಯಾಕ್ ಬಿಡ್ರಿ, ಅತ್ತಿಯಾರ ಎಷ್ಟೊಂಡು ಅರ್ಬಿ ಕೊಟ್ಟಾರ, ಅವ ಸಾಕೀಗ. ಅವೆಲ್ಲ ಹಳೆ ಅರ್ಬಿಗಳು, ಅವೆಲ್ಲ ಹೊಸ ತಗೋ. ಏನು ಇಲ್ದಾರತೆ ಮಾಡ್ತಿಲ್ಲ ನೀನು. ಸುಡ್ಲಾರ್ದಷ್ಟು ಐತಿ ನಮ್ದು. ಇದು ಅಲ್ದ ನೆಕ್ಸ್ಟ್ ಮಂತ್ ಫುಲ್ ಬೋನಸ್ ಬರೋದೈತಿ. ಎಲ್ಲ ಫ್ಯಾಕ್ಟ್ರಿದು ಅಮೌಂಟ್ ಒಟ್ಟಿಗೆ ಬರ್ತೈತಿ, ಅವ್ನ ಕೈ ಕೊಡ್ತೀನಿ. ನಿನ್ಗೇನ್ ಬೇಕು ಮಾಡ್ಸಕ್ಕೋ. ಏನ ಬ್ಯಾಡ್ ಬಿಡ್ರಿ, ಏನ್ ಮಾಡ್ಲಿ. ಬಟ್ ಅಂದಂಗ ನಂಗ ಇದನ್ ಮಾಡ್ಬೇಕನ್ಸಾಗತೈತ್ರಿ, MBA ಫೈನಾನ್ಸ್. ಇನ್ನು ಓದ್ತೀಯಾ? ಆಯ್ತು, ನಿಂಗೆ ಓದ್ಬೇಕನ್ಸಿದ್ರೆ ಓದು, ಯಾರು ಬಂತಾರ. ಅದ ಒಂದ್ ಮಾತು ಅತ್ತಿ ಕೇಳ್ಬೇಕಂತ ಮಾಡಿದ್ಯಾ, ಅದಕ್ಕಿಂತ ಮುಂಚೆ ನಮ್ಮ ಅವ್ವ ಕೇಳ್ತೀನಿ ಒಂದ್ ಮಾತು, ಯಾಕಂದ್ರ ಅಕ್ಕಿನೂ ಏನಂತ ನೋಡ್ತೀನಿ. ಆಯ್ತು, ನಿನ್ ಇಷ್ಟಪ್ಪ, ನನ್ಗೆ ಏನದು ಅಭ್ಯಂತರ ಇಲ್ಲ. ನೀ MBA ಮಾಡ್ತೀನಿ ಅಂದ್ರೆ ಏನಿಲ್ಲ, ಅದೇನ್ ಭಾಳ ಆದ್ರ ಇನ್ನೊಂದ್ 3 ವರ್ಷ ಹೋಗ್ಬೋದು ಅಷ್ಟ. ಮಾಡು, ನನ್ಗೇನ್ ಇದು ಇಲ್ಲ. ನೀ ಯಾವಾಗ ಮಾಡ್ತೀನಿ ಅಂದ್ರೆ ಇಷ್ಟಂತಲೂ ಮುಗ್ದಿರ್ತಿತ್ತು ನೋಡು. ನೀನು MBA ಮಾಡಿದ್ಯಾ, ನನಗೂ ಒಂದಿಟ್ಟು ಫ್ಯಾಕ್ಟ್ರಿ ಒಳಗೆ ಅದಕ್ಕೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ರೀ, ಯಾಕಂದ್ರೆ ಇಷ್ಟೊಂದು ಕಲ್ತೀನಿ, ಇನ್ನೂ ಸ್ವಲ್ಪ ಕಲ್ತೀನಿ ಅಂದ್ರೆ ನಿಮಗೂ ಸಹಾಯ ಆಗುತ್ತಾ. ಮಾಮಾರ್ಗೂ ಒಂದಿಟ್ಟು ಪಾಪ ಮಾಮಾರ್ ಬರ್ಬೇಕು ಎಲ್ಲದಕ್ಕೂ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಓದಿನಿ ಅಂದ್ರೆ ಆಗ ಹೋಗುತ್ತೆ. ಆಯ್ತು, ಎಕ್ಸ್ಟರ್ನಲ್ ಅದಾವ, ರಗಡ್ ಕಾಲೇಜಸ್ ಅದ ಎಕ್ಸ್ಟರ್ನಲ್ ಮಾಡಕ್ಕೆ. ಯಾವ್ದಂತ ಹೇಳು, ನಮ್ಮ ಅಮ್ಮರ್ಗೆ ಹೇಳ್ತೀನಿ. ಅವ್ರಿಗೆ ಗೊತ್ತಿರೋ ಎಲ್ಲಾ ಕಾಲೇಜಸ್ಸು ನಿಮ್ಗೆ ಕನೆಕ್ಟ್ ಮಾಡ್ಕೊಡ್ತಾರ. ಅದ ಅಪ್ಪನ ರಿಲೇಟಿವ್ ಒಬ್ಬ ಅದಾರ, ಅವ್ರು ಅದಾರ. ನನ್ಗೆ ಅವ್ರಷ್ಟು ನೆನಪಿಲ್ಲ, ಅವ್ರು ಹೇಳಿದ್ರೆ ಹಚ್ಕೊಡ್ತಾರೆ ನಿಮ್ಗೆ. ಅದ ಮೊನ್ನೆ ಅತ್ಯಾರನ್ ಕೇಳ್ಬೇಕಂದ್ರೆ ಆದ್ರೂ ಬ್ಯಾನ್ ನಿಂದ್ರಂತೆ. ಆಯ್ತಾಯ್ತು, ನಿಂಗೆ ಹೆಂಗ್ ಬರುತ್ತೆ ಹಂಗೆ ಮಾಡು. ನೋಡು, ನಿಂಗೆ ಏನೇನ್ ಬೇಕು ನೋಡಿ ತಗೊಂಡ್ ಬಾ. ನನ್ನ ಕ್ರೆಡಿಟ್ ಕಾರ್ಡ್ ನಿನ್ನ ಬ್ಯಾಗ್ನಾಗ ಐತಲ್ಲ, ತಗೊಂಡು ಹೋಗಿ ಅದನ್ನ ಮಾಡು, ಇಲ್ಲ ಫೋನ್ ಪೇ ಮಾಡು. ನಾ ಹೊರಗಿರ್ತೀನಿ. ಏನು ಆಯ್ತು, 2 ನಿಮಿಷನೇ ಬರ್ತೀನಿ ನೋಡ್ರಿ. ಯಾವ್ದು ತಗೊಳ್ಳಿ, ಒಂದಕ್ಕಿಂತ ಒಂದ್ ಚಂದ ಅದಾವ, ಎಲ್ಲಾನು ಚಂದ ಅದಾವ. ಒಂದೊಂದು ತಗೊಂಡ್ರ ಒಂದ್ ಸೀರೆ, ಅನ್ನಕ್ ಪ್ಯಾಂಟ್ ಶರ್ಟ್ ತಗೊಂಡ್ರತ್ತಲ್ಲ. ಅವ ಅಯ್ಯ ಬಂದ್ರಿ, ಬರ್ರಿ ಅಳಿ ಅಂದ್ರ ಬರ್ರಿ, ಕುತ್ಕೋಬರ್ರಿ ಅಳಿ ಅಂದ್ರ. ಮನೆಗೆಲ್ಲ ಆರಾಮ್ದಾರಲ್ರಿ? ಹೂಳಿಯತ್ತೆ, ಎಲ್ಲಾರು ಆರಾಮ್ದಾರ. ಇವೆಲ್ಲ ಆರಾಮ್ದಿರಲ್ಲ ಮಾವರಿ? ಅಯ್ಯ, ನಿಮ್ಮ ಮಾವ ಇವತ್ತ ಏನೋ ಪೋಸ್ಟ್ ಆಫೀಸ್ನಾಗ ಕೆಲಸ ಐತಂತಪ್ಪ, ಹೋಗ್ಯಾನ ನೋಡು. ಹೌದನಾ? ಓಕೆ, ಆಯ್ತು. ನಿಂದ್ರಪ್ಪ, ಕುಡಿಯಾಕ ಒಂದಿಟ ಪಾನ್ಕ ತರ್ಲೇನ? ಏನ್ ತರ್ಲಪ್ಪ, ಚಾ ತಗೊಡ್ತೀಯ? ಏನ್ ಬ್ಯಾಡ್ರಿ ಐತೆ, ಒಂದ್ ಕಪ್ ನೀರ್ ತಗೊಂಡ್ಬರ್ರಿ ಅಷ್ಟ. ನಿಂದ್ರಪ್ಪ, ಪಾನ್ಕ ಮಾಡ್ಕೊಂಡ್ ಬರ್ತೀನಿ, ಬಿಸ್ಲಾ ಬಂದಿರಿ ಬಾಳ. ಸುಬ್ಲಕ್ಷ್ಮಿ. ಅಯ್ಯ, ನಮ್ಮವ್ ನನ್ನನ್ನು ವಿಚಾರಿಸ್ಕೊಳ್ಳಿಲ್ಲ, ಅಯ್ಯನ್ ವಿಚಾರಿಸ್ಕೊಂಡು ಹೋದ್ಲ. ತಗೋರಿ ಅಳಿ ಅಂದ್ರ, ಅವೇನೋ ಕೂಲಕ್ ಅಂತ ಇಟ್ಟಿರ್ತಾರ ನೋಡ್ರಿ, ಅದಾನು ತಂದಿನಿ. ಬಾಳ ಬಿಸಿಲ ಐತ್ ತಗೋರಿ. ಆತ್ರಿ ಬೇಕ್ರಿ ನಿನಗ? ಅವ ಅಕ್ಕೆ ಮೈಲಿ? ಹ್ಞೂ, ಅಕ್ಕಿ ಏನೋ ಕಂಪ್ಯೂಟರ್ನಾಗ ಕೆಲಸ ಮಾಡ್ತಿರ್ತಾಳವ. ಆಯ್ತು ತಗೋ, ನಾನು ಹೋಗ್ತೀನಿ ನೋಡಕ್. ಅತ್ತರಿ, ನಾ ಇನ್ನು ಹೋಗಿ ಬರ್ತೀನಿ. ಬ್ಯಾಡಪ್ಪ, ಊಟ ಮಾಡ್ಕೊಂಡು ಹೋಗು ಅಂತ ಕುಂದ್ರು. ಇಲ್ರಿ, ಫ್ಯಾಕ್ಟ್ರಿಗೆ ಒಂದು ಹೋಗ್ಬೇಕು. ಅಪ್ಪ ಹೋಗಿಲ್ಲ ಇವತ್ತು, ಮನ್ಯಾಗ ಅದನಪ್ಪ. ನಾನು ಹೋಗ್ಬೇಕು, ಹಂಗಾಗಿ ಹೋಗ್ತೀನಿ.
ಆಯ್ತು ಬಾ ನಿಂದ್ರ ಹೋಗು ಅಂತ. ಇದನ್ನ ಜಾಮೂನ್ ಕೊಡ್ತೀನಿ, ನಿಂಗೆ ಇಷ್ಟ ಅಂತ ಮಾಡಿ ನಾನು ರಸಗುಲ್ಲ ಮತ್ತೆ ಜಾಮೂನ್ ಕೊಡಿ ತಿಂದು ಹೋಗಾಕ ನಿಂದ್ರಪ್ಪ. ಆಯ್ತು ಕೊಡ್ರಿ. ಅವ ಡೋರ್ ಲಾಕ್ ಆಗೈತೆ ಬೇ. ಹ್ಞೂ ಹೌದಾಕಿ ಕದ ಹಾಕೊಂಡು ಕೆಲಸ ಮಾಡ್ತಿರ್ತಾಳ. ನಿಂದ್ರ ನಾ ಕರಿತೀನಿ. ಅವು ತಂದಿಯಲ್ಲ ಕೊಡ ಅವ್ರ ಕೈಯಾಗ. ನಾನು ಅತ್ತಿ ಜಾಮೂನ್ ಮಾಡಿ ಅಂತ ತಿಂದೋಕಿನ ನಂಗೆ ಟೈಮ್ ಆಗುತ್ತೆ ಭಾಳ. ಆಯ್ತ್ರಿ ಆಯ್ತು. ನೀ ಏನ್ ಮಾಡ್ತೀವಿ, ಇವತ್ತು ಬರ್ತೀಯ ನಾಳೆ ಬರ್ತೀಯ? ನಾನು ನಾಳೆ ಬರ್ಬೇಕಂತ ಮಾಡೀನಿ. ಅತ್ಯಾರೇನೋ ಫೋನ್ ಹಚ್ತೀನಿ ಅಂತ ಯಾರ, ನಾನು ನಾಳೆ ಬರ್ತೀನಿ ರೀ. ಆಯ್ತು ಹಂಗಾರೆ ನಾನು ಆಫೀಸ್ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಮನೆಗೆ ಹೋಗ್ತೀನಿ ನೋಡಿ, ಹಂಗಾರೆ ಇತ್ತ ಬರಲ್ಲ. ಆಯ್ತು ನಾಳೆ ಕರೆಕ್ಟ್ ಬರ್ತೀರಿಲ್ಲ ಮತ್ತೆ? ಹಾಂ ಆಯ್ತು ಬರ್ತೀನಿ. ಅವ ನಂಗ ನಿಂಗೆ ಅಡಿಗೆ ಮನ್ಯಾಗ ಹೋದ ಹೋಗಿ ತಿನ್ನೋಗು ತಗೋರಿ ಹೇಳಿ ಅಂದ್ರೆ. ಅತ್ರಿ ಭಾಳ ಅದು ಇವು. ಬಾಳೆ ನೀಲ್ ತಗೋರಿ ತಿನ್ರಿ, ಯಾವಾಗಾರ ಅಂತ ತಿಂದ್ರಿ ಏನಾಗಲ್ಲ. ಅವ್ರ ಬಾ ಸ್ವೀಟ್ ತಿನ್ನಲ್ವೇ? ಅವ್ರಿಗೆ ಇಷ್ಟ ಇದೆ ತಿಂತಾರ, ತಗೋ ಸುಮ್ಮನೆ ನೀನ್. ಅಲ್ಲ ನಮ್ಮವ್ ನನ್ಕಿನ ನಾವು ಅವ್ರ ಅಳಿಯಂದ್ರನ್ನ ಚಂದ ನೋಡ್ಕೊಂತ, ಯಾಕ ನಾ ಬಂದಿದ್ ಖುಷಿ ಇಲ್ಲ ನಿನಗ? ನೀ ಬಂದಿದ್ ಖುಷಿ ಐತಿ, ಅಳಿಯಂದ್ರ ಯಾವಾಗಾರ ಒಮ್ಮೆ ಬರ್ತಾರ, ಹಿಂಗ್ಯಾಕ್ ಮಾಡ್ತಿ? ಹೋಗು ನೀನ್ ತಿನ್ನೋಗು. ಅತ್ತಿರಿ ಕರದರಿ? ಬಾರವಾ ಸುಬ್ಲಕ್ಷ್ಮಿ. ಇವ್ರು ನಮ್ಮ ಅಳಿಯ ಮತ್ತೆ ನನ್ನ ಮಗಳು ನೋಡು. ಹೌದ್ರಿ, ನಮಸ್ಕಾರ ರೀ. ನಮಸ್ಕಾರ ರೀ. ಓ ಅದಕ್ಕೆ ಚೆನ್ನಾಗಿದ್ದಾರೆ. ಅವ್ವ ಅಣ್ಣ ಫೋಟೋ ಕಳ್ಸಿದ್ನಲ್ಲ ಅದಕ್ಕಿನ್ನ ಚೆನ್ನಾಗಿದ್ದಾರೆ ನೋಡು. ಹೂವಾ ನಂಗೆ ಸಾಕು ತಗೋ. ಅಳಿಯಂದ್ರ ನಾಚಿಕೆ ಪಡ್ಕೋಬೇಡ್ರಿ, ತಿನ್ರಿ. ಇಲ್ರಿ ಅತ್ತೆ, ನಾನು ಬರ್ಬೇಕಾದ್ರೆ ನಾಷ್ಟಾನು ಮಾಡಿ ಬಂದಿನ, ಹಂಗಾಗಿ ಈಗ ಏನ್ ಬ್ಯಾಡ್ರಿ, ನಾನು ಹೋಗ್ತೀನಿ. ಟೈಮ್ ಆಗಿತ್ತು ಭಾಳ. ಆಮೇಲೆ ಅವ್ವ ನಿಮಗ ಅವ್ರಿಗೆ ಅರ್ಬಿ ಕೊಡಕ್ಕೆ ಹೇಳಿದ್ರಿ, ಅರ್ಬಿ ಅಲ್ಲಿ ತಂದಾಡ್ರಿ ತಗೋರಿ ಅತ್ತೆ. ನಾ ಬರ್ತೀನಿ. ಕುಂತೇರಿ ಹೋಗಾಕಂತ್ರ. ನೀವೇನ್ ಮಾಡ್ತೀರಿ? ನಾನು IT ಕಂಪ್ನಿಯಾಗ ಜಾಬ್ ಮಾಡ್ತೇನ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಓ ರಾಜು ವರ್ಕ್ ಮಾಡ್ತಾನಲ್ಲ ಅದ ಕಂಪ್ನಿನಾ? ಹೌದ್ರಿ, ಅದ ಕಂಪ್ನಿ ಒಳಗ ವರ್ಕ್ ಮಾಡ್ತೇನ್ರಿ ಈಗ ನಾನು. ಮತ್ತೆ ನೀವ್ ಎಷ್ಟ್ ಜನ ಅದಕ್ಕೆ? ನಾವು 3 ಜನನ, ನಮ್ಗೊಂದ್ ತಂಗಿ ಮತ್ತ ತಮ್ಮ ಇದಾರ. ಅಲ್ಲ ಮನೆ ನಿಮ್ ತಂಗಿ ಬೇಕಂದಿ ಅತ್ತರಿ ಗಾಬರಿ ಒಳಗೆ ಹೇಳ್ಬಿಟ್ಟನ್ರಿ. ನಂಗ ಮತ್ತ ತಮ್ಮನೂ ಅದಾನ್ರಿ. ಇಬ್ರು ಸೇಮ ವರ್ಗಿ, ಬಟ್ ಇಬ್ರು ಓದಾಕತ್ತಾರ್ರಿ. ಹೌದಾ, ಆಯ್ತಾ? ಆಯ್ತ್ರಿ ಅತ್ತೆ, ನಾ ಬರ್ತೀನಿ. ಆಯ್ತ್ರಿ, ಬರ್ರಿ ಹುಷಾರ. ಅವಾಯ್ತು ತಗೋಬೇ, ನಾ ಅವ್ರನ್ನ ಹೊರ ಕಳ್ಸ್ಕೊತೀನಿ. ಸುಬ್ಲಕ್ಷ್ಮಿ ನಡಿಯವ್ವ, ಬಡ ಬಡ ಕೆಲಸ ಮಾಡೋನು. ಇದನ್ನ ರೊಟ್ಟಿ ಮತ್ತ ನಾ ರೊಟ್ಟಿ ಮಾಡ್ತೀನಿ, ನೀನ್ ಇದನ್ ಮಾಡ ಪಲ್ಯ ಅದು. ಅತ್ತರಿ ನಂಗ್ ಮೀಟಿಂಗ್ ಐತ್ರಿ ಈಗ 1:30ಗೆ. ಅಲ್ವಾ, ನಾನು ಹಿಂಗ ಬೆಳಗ್ಗೆನೆ ಹೇಳಿದ್ದೆ. ಆಯ್ತು ಬಿಡು, ನಾನ ಮಾಡ್ತೀನಿ. ಆಯ್ತ್ರಿ ಅತ್ತೆ. ಈ ತರ ಸಸ್ತಾನ್ ಕಟ್ಕೊಂಡ್ರೆ ನಾವ್ ಮಾಡೋದತ್ ನೋಡು. ಅವ್ವ ನಿನ್ ಜೋಡಿ ಮಾತಾಡೋದು ಭಾಳ ಐತಿ, ಬಾ ಬೇಕಂದ್ರ. ಅಯ್ಯ ನಿಂದ್ರ ನಿಂಗೆ ಊಟಕ್ಕೆ ಮಾಡ್ತೀನಿ ಏನಾರ. ಯಾಕ ಇನ್ನ ಮಾಡಿಲ್ಲ ಏನ? ಇಲ್ಲವ್ವ, ಬೆಳಿಗ್ಗೆ ಮಾಡ್ಬೇಕಂದೆ. ನಿಮ್ನ ಅತ್ತಿಯಮ್ಮ ಮಾಡ್ತೀನಿ ಅಂದ್ಲ, ಅದಕ್ಕೆ ನಾನು ಬಿಟ್ಟೆ. ಆಕೆ ಬರೀ ಉಪ್ಪಿಟ್ಟನ್ನ ಮಾಡಿಟ್ಲವ, ನಾ ಪಲ್ಯ ಎಲ್ಲ ಮಾಡಿರ್ತಿದ್ದೆ. ಈಗ ಮಾಡ್ತೀನಿ ಅಂದಿಟ್ಟ. ನಾನು ಹಂಗ ಯಾವುದು ಇದು ಹಸನ್ ಮಾಡೋದು ಅದೇ ಇದೆ ಮಾಡಿದ್ದೆ. ಅದನ್ನ ಇರ್ಲಿ ಬಿಡು, ಆಮೇಲೆ ಮಾಡು ಅಂತಿಂದ್ರು. ಅಲ್ಲ ಅಣ್ಣ ಯಾಕಿಲ್ಲ? ನಾ ಬರ್ತೀನಿ ಅಂತ ಏನಿಲ್ಲ ಅವಂಗ. ಬರ್ತಾನಂತ, ಮಧ್ಯಾಹ್ನ ಬರ್ತೀನಿ ಅಂತ ಹೋಗ್ಯಾನ. ಹೌದಾ, ಆಯ್ತಾ. ಅಲ್ಲ ನೀನ್ ಬರ್ತೀನಿ ಅಂತ ಯಾಕೆ ಬರ್ಲಿಲ್ಲ ನೀನು? ಅವ್ವ ನಿನ್ನಿದೇನ್ ಕೇಳ್ತಿ, ದೊಡ್ಡ ಕತ್ತಿ ತಗೋ. ಇವ್ರಿಬ್ರು ಏನೋ ಕಿತಾಪತಿ ಮಾಡಿದ್ರ, ಮಾವ ಮತ್ತಿದು ನಾನು ನಮ್ಮ ಅತ್ತಿ ಕರಾಟಿ ತಗೊಂಡಿದ್ವಿ. ಅದಕ್ಕೆ 1 ಗಂಟೆಗೆ ಬಂದಾರ ಬೇ ರಾತ್ರಿ. ಅಯ್ಯ ಹಳೆ ಅಂತ ಹಂಗೆಲ್ಲ ಮಾಡಂಗಿಲ್ಲಲ್ಲ, ಟೈಮ್ ಬರ್ತಾರ. ಅದು ಅವ್ರದೇನು ತಪ್ಪಿಲ್ಲ, ಮಾವಾರ್ಗೆ ಅವ್ರ ಯಾರೋ ಫ್ರೆಂಡ್ ಸಿಕ್ಕಿದ್ರಂತ, ಅವ್ರೇನೋ ಕುಡಿನಂದ್ರಂತ, ಅದಕ್ಕೆ ಕುಡ್ಕೊಂತ ಕುಂತಿದ್ರಂತ. ಹಂಗಾಗಿ ಅದನ್ನ ಮರಿ ಮಾಚಾಕ ಇಬ್ರು ಕೂಡ ಲೇಟ್ ಆಗಿ ಬಂದಾರ. ಅಯ್ಯೋ ಕತ್ತಿಯ ಬೀಗತಿ ಸುಮ್ಮಿದ್ಲನ? ಅಯ್ಯೋ ಅತ್ತೆಲ್ಲಿ ಸುಮ್ಮಿರ್ತಾಳ, ಎಲ್ಲ ಪ್ರೂಫ್ ಸಮೇತ ಕಕ್ಷಿದ್ಲ ಅವ್ರನ್ನ. ಹಂಗ ಅವ್ರಿಗಂತೂ ಪ್ರೂಫ್ ಇಲ್ಲಾರ್ದೆ ಏನು ಮಾಡಂಗಿಲ್ಲ. ಮತ್ ನನ್ ಮೇಲೆ ಬಾಸಿಟ್ಟಾಗಿರ್ಬೇಕಲ್ಲ. ಆಗಿದ್ರೆ ನಾನು ಸಂಭಾಯಿಸಿನಿ, ಅವ್ರೇನು ಅಂತ ಇದು ಅಲ್ಲ. ಹಂಗ ಹಾಕಿರ್ತಾರ ಅವಾಗ ಬಟ್ ಭಾಳ ಒಳ್ಳೆಯವ್ರು ಬಿಡವ. ಆದ್ರೆ ನಿಮ್ಮ ಅತ್ತಿ ಹೌದವಾ, ಭಾಳ ಒಳ್ಳೆಕ್ಕಿ. ಬೇರೆದಾರ ನೋಡಿದ್ರೆ ಏನೂ ಅಲ್ಲ, ಹಂಗ ಬೈತಿರ್ತಾರ ಅವ್ರ ಏನ ಹಂಗ. ಮತ್ತ ಏನವಾ ತೋರಿಸ್ಬೇಕಿಲ್ಲ ಮಕ್ಕಳದ? ಯವ್ವ ಯಾಕೆ ಟೆನ್ಷನ್ ಮಾಡ್ಕೊಂತಿ? ಮಕ್ಕಳದೆಲ್ಲ ಮಕ್ಳು ಟೈಮ್ದಾಗ ಹಾಕವು, ಯಾಕಷ್ಟು ಟೆನ್ಷನ್ ಮಾಡ್ಕೊಂತೀನಿ? ನನ್ಗ ಚಿಂತಿಲ್ಲ, ನಿನಗ ಚಿಂತೆ ಹತ್ತೈತ್ ನೋಡು ಭಾಳ. ಅಲ್ವಾ, ಮದುವೆಯಾಗಿ 6 ವರ್ಷ ತುಂಬಿ 7 ಬೀಳಾಕತ್ತ ಮುಂದಿನ ತಿಂಗಳಿಗೆ. ಇನ್ನೂ ಮಕ್ಕಳಾಗಿಲ್ಲ ಅಂದ್ರ 4 ಜನ ಮಾತಾಡ್ಕೊಂತಾರ್ಬಿ. ಯವ್ವ ಟೈಮ್ದಾಗ ಅಕ್ಕವು, ಯಾಕೆ ತಲೆ ಕೆಡ್ಸ್ಕೊಂತೀನಿ? ನಮ್ಮ ಅತ್ತಿನ ಸುಮ್ಮದಾಳ ಅಂತ. ನಮ್ಮ ಅತ್ತಿನ ಹೇಳ, ನಿನ್ಗೆ ಯಾವಾಗ ಮಾಡ್ಕೋಬೇಕು ಅನಿಸ್ತೈತೆ ಅವಾಗ ಮಾಡ್ಕೋ, ನಮ್ದೇನು ಅಭ್ಯಂತರ ಇಲ್ಲ. ಅದು ಅಲ್ಲ, ನಾವೇನು ಪ್ಲಾನಿಂಗ್ ಮಾಡಕತ್ತಿಲ್ವಾ, ಅದು ಆಗ್ಲಿ ಅಂತ ಅಂತೀವಿ ನಾವು. ಯಾಕೋ ಆಗವಲ್ದು, ದೇವರು ವರ ಕೊಟ್ಟಾಗ ಆಗ್ಬೇಕು ಅವ್ವ. ಅದು ನಿಜ ಬಿಡವ. ನಾನು ಅದಕ್ಕೆ ನಿಮ್ಮ ಅಣ್ಣಗೂ ಅದನ್ನ ಹೇಳಾಕತ್ತೀನಿ, ಮಕ್ಕಳನ್ನ ಮಾಡ್ಕೊರಿ ಲಗುನ, ಆಮೇಲೆ ಪಶ್ಚಾತ್ತಾಪ ಪಡೋದು ಬೇಡಂತೆ. ಹೋಗ್ಲಿ ಬಿಡೋದು. ನಾನು ಹಿಂಗೊಂದು ಮಾತು ಕೇಳ್ಬೇಕಂತ ಕುಂದಿರ್ಸ್ಕೊಂತೀನಿ. ನಾನು MBA ಫೈನಾನ್ಸ್ ಮಾಡ್ಬೇಕಂತ ಮಾಡೀನಿ. ಇವ್ವ ನಿಂಗ್ಯಾಕೆ ಬೇಕಾ ಕಲೀದೀಗ? ಅಲ್ಲ ನಿಮ್ದ ರಗಡ ಐತಿ ಮಾಡಕ ಹೋಗಾಕ, ಮತ್ತಾಕ್ ನೀನ್ ಕಲಿಬೇಕೀಗ? ಅದು ಅವ್ವ, ನಮ್ಮ ಯಜಮಾನ್ರಿಗೆ ಎಲ್ಲ ಹೊರಿ ಬೀಳಾಗತೈತಿ. ಹಂಗಾಗಿ ನಾನು ಒಂದಿಟ್ಟು ಸಹಾಯ ಮಾಡಿದ್ರತ್ತು. ಅದು ಅಲ್ಲ, ಮಾಮಾರಿಗರು ರಾತ್ರಿ ಹೊತ್ತು ಅಷ್ಟೊತ್ತನ ಏನ್ ಮಾಡ್ತಾರ ಅವ್ರ ಪಾಪ. ಅದಕ್ಕೆ ನಾನು ಒಂದಿಟ್ಟು ಅವ್ರಿಗೆ ಸಹಾಯ ಮಾಡಿದ್ರತ್ತಂತೆ. ಅದು ನಿಜ, ಬಟ್ ನಿನಗೆ ಎರಡು ಮಾಡ್ಬೇಕಲ್ವಾ ನೀನ? ಅದು ಮನಿನೂ ಮಾಡ್ಕೋಬೇಕಾಗತ್ತೆ, ಮತ್ತೆ ಅಲ್ಲಿಗೂ ಹೋಗ್ಬೇಕಾಗತ್ತೆ. ಮನಿದೇನ್ ಬಿಡವಾ, ಒಂದು ಆಳು ಹಚ್ಚಿದ್ರ ಅಥವಾ ಬೆಳಿಗ್ಗೆ ಕಸ ಬಾಂಡಕ್ಕೆ ಒಂದು ಆಳು ಹಚ್ಚಿ ಅಡಿಗೆ ಎಲ್ಲ ಮಾಡಿಟ್ಟು ಹೋಗ್ತೀನಿ, ಅದಕ್ಕೇನಿಲ್ಲ. ಈಗ 3 ವರ್ಷ ಕಲಿಬೇಕಲ್ಲ, ಅದಕ್ಕೆ ನಿನ್ಗೊಂದು ಮಾತು ಅಪ್ಪಗೊಂದು ಮಾತು ಕೇಳಿದ್ರತ್ತಂತೆ. ನೋಡುವ, ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ಮಾವ ಏನಂತಾರ ಅವ್ರು ಕೇಳು, ನಿನ್ ಗಂಡ. ನಾವೇನು 3ನೇದಾರು, ಈಗ ನಮ್ದೇನು ಮಾತಲ್ಲ. ಅವ್ರು ಏನಂತಾರ ಅದು ನೋಡು. ಆಯ್ತವಾ, ನನ್ನ ಗಂಡಿಗೆ ಹೇಳಿನಿ, ನಾಳೆ ನಮ್ಮ ಅತ್ತಿಗೆ ಹೇಳ್ಬೇಕಂತ ಮಾಡೀನಿ. ಅದ ಟೈಮ್ ನೋಡಿ ಹೇಳ್ಬೇಕಂತ. ಅವ್ರು ಏನು ಅನ್ಕೊಂತಾರ ಏನಂತ. ಅದ ಅವ್ರನ್ನ ಕೇಳುವ, ಅವ್ರನ್ನ ಕೇಳಿ ಮಾಡಿ ಏನು. ಅಯ್ಯ ಅಪ್ಪ ಬಂತ.
ಅಯ್ಯ ನನ್ನ ಮುದ್ದಿನ ಮಗಳು ಬಂದೈತಿಲ್ಲ. ಅಲ್ಲಪ್ಪ ನಾ ಬರ್ತೀನಿ ಅಂತ ಗೊತ್ತಿದ್ದು ನೀ ಹೊರಗೋಗಿಯಲ್ಲ. ಇಲ್ವಾ ಪೆನ್ಷನ್ದು ರೊಕ್ಕ ಬರವಲ್ದಾಗಿತ್ತ ಅದಕ್ಕೆ ಹೋದೆ. ಅದು ಅಲ್ದ ನಿಮ್ಮ ಅವ್ವಂದು ಹೇಳಿದ್ದು ಅವ್ ಈಗ ಮದುವೆಗೆ ಬಂದಾರ ಅರ್ಶಿನ ತಾಳಗದಾಕಿ ತಾಳಿ ಮಾಡ್ಸೋಣ ಅಂತೇಳಿ. ಹೌದ್ ಬಿಡ ಅವು ಹೇಳೋದು ಕರೆ ಐತಿ. ನಂಗ ಅವ್ವ ಅಣ್ಣಗ ಮತ್ತು ಅತ್ತಿಗೆಮ್ಮಗ ಇದನ್ ತಂದಿನ ಅರ್ಬಿ ಕೊಡ್ತೀನಿ ಅವ ಅಣ್ಣ ಬರ್ಲಿ ಸದ್ಯ. ಅದನ್ನೆಲ್ಲ ಯಾಕೆ ಗುದ್ದಾಡ್ಬೇಕಾಗಿತ್ತು ಅಂತೀನಿ ನಾನು. ಅಯ್ಯ ಗುದ್ದಾಡೋದಲ್ಲ, ನಮ್ಮ ಮಾವನ ಹೇಳಿದ. ನಮ್ಮ ಅಮ್ಮ ಅತ್ತಿ ಏನಂದ್ರ ನಾ ಹೋದಾಗ ಕೊಡೋಣ ಬಿಡು ಅಂತಂದ. ಅದಕ್ಕೆ ನಾವು ಯಾವ ಹೋಗ್ತೀವೋ ಏನೋ ಗೊತ್ತಿಲ್ಲ, ಈಗ ಅವ್ರಿಬ್ರು ಹೊಂಟಾರ, ಕೊಟ್ಟು ಮುಗಿಸ್ಬಿಡ್ಲಿ ಅಂತಂದ್ರ ಅವ್ರು. ಏನೋ ಹೇಳ ನಿಮ್ಮ ಮಾವ ನಿಮ್ಮ ಅತ್ತಿ ಸಂಪ್ರದಾಯ ಮಾತ್ರ ಪಾಲಿಸ್ತಾರ ನೋಡ್ವಾ, ನಮ್ಮನ್ನೊಂದು ಕರೆಯಂಗಿಲ್ಲ ಅನ್ನೋದೊಂದು ಬಿಟ್ರೆ ಅವ್ರು ಪಾಲಿಸ್ತಾರ. ಈಗ ಏನಿಲ್ಲ ಬೇ, ನಮ್ಮ ಮಾವ ಕರಿತೀನಿ ಅಂತಾನ, ನಮ್ಮ ಅತ್ತಿದ ಇಲ್ಲ. ನಮ್ಮ ಅತ್ತಿ ಏನಂತ ಆಗುತ್ತಾನ, ಏನ್ ಮಾಡ್ತಾರ ಅವ್ರು ಬಂದ ನಾವೆಲ್ಲ ಇದನ್ ಮಾಡ್ತೀವಿ ಅಂತಿರ್ತಾರ. ಅದಲ್ದ ಗೊತ್ತಲ್ಲ ನಮ್ಮ ಅತ್ತಿ ಒಳಗೆಲ್ಲ ಬರೇ ಫ್ಯಾಷನ್ ಫ್ಯಾಷನ್ ಅಂತ ಅವು ಅಂತರು. ನನಗೂ ಫ್ಯಾಷನ್ ಮಾಡಂತಾರ, ನನಗೆ ಯಾಕೆ ಬೇಕು ಎಷ್ಟು ಬೇಕು ಅಷ್ಟೇ ಇರ್ತೀನಿ ನಾನು. ಆಯ್ತವಾ ನಿನ್ ಅಂತ ಹೆಂಗೈತೆ ಹಂಗ್ ನಡ್ಕೊಂಡು ಹೋಗು ಏನ. ಅಪ್ಪ ಬಾಪ ಕುಂದ್ರ ಬಾ. ಆಯ್ತು ಅಪ್ಪ ಮಗಳು ಮಾಡ್ಕೊರಿ, ನಾ ಕೆಲಸ ಮಾಡಕ್ ಹೋಗ್ತೀನಿ. ಕುಂದ್ರಿ ಹೋಗಕ್ಕಂತ. ಬೇಡ ರಾಜು ಬರುತ್ತಾ, ಟೈಮ್ ಆಯ್ತು, ಊಟಕ್ಕೆ ಟೈಮ್ ಆಗತ್ತೆ, ಹೋಗ್ತೀನ. ನೋಡ ಆಶಾ, ನಿಮ್ಮ ಅವು ಬಂದಿಟ್ಟು ಬುದ್ಧಿ ಹೇಳೋಕು. ಮೊನ್ನೆ BP ಜಾಸ್ತಿ ಆಗಿತ್ತು, ಈಗ ನೋಡು ಮತ್ತ ಬರೀ ಕೆಲಸ ಅಂತಾಳ. ಹೌದಾ ಆಯ್ತು ತಗೋಪ್ಪ ಹೇಳ್ತೀನಿ. ಯಾಕೋ ನಿಮ್ಮ ಅತ್ತಿಗೆಮ್ಮ ಕೆಲಸನ ಮಾಡಂಗಿಲ್ಲವಾ, ಬರೀ ಹೋಗಿ ಕೊನೆ ಕುಂತ್ ಬಿಡ್ತಾಳ. ಅಲ್ಲ ಬಾಳ ಬೇಜಾರಾಗತೈತಿ ಬಿಡುವ. ಏನ ಅಲ್ಲ ಅವ ಮದುವೆ ಆಗಿ ಬಂದಿದ್ದು ಅಂತ ಏನ್ ಬೇಜಾರ್ ಇದ್ದಿದ್ದಿಲ್ಲ, ಬಟ್ ಈಕಿ ಮಾಡೋದ್ ನೋಡಿದ್ರೆ ಬೇಜಾರಾಗತೈತಿ ನಮಗ. ಇಲ್ಲಪ್ಪ ಹೊಂದ್ಕೊಳಕ್ ಟೈಮ್ ಬೇಕಾಗತ್ತ, ನಾ ಎಲ್ಲ ಮಾತಾಡ್ತೀನಿ ತಗೋ. ಅಂದಂಗ ಅಪ್ಪ ನಾವು ಹೇಳಿದೆ MBA ಮಾಡ್ಬೇಕು ಫೈನಾನ್ಸ್ ಅಂತ ಹೇಳಿ, ಮಾಡ್ಲಲ್ಲ. ಆಯ್ತು ಮಾಡ, ಏನು ಕಲಿಯಕ್ಕೆ ಏನು ಬೇಡ ಅನ್ನಲ್ಲ ನಾ. ಕಲಿ, ಎಷ್ಟ್ ಕಲ್ತಿ ಅಷ್ಟ್ ಚಲೋನ. ಆಯ್ತಪ್ಪ. ಅಣ್ಣ ಬಂತ ಅಣ್ಣ ಬಂತ. ಆಶಾ ಯಾವ ಬಂದಿವ? ಅಣ್ಣ ಈಗ ಬಂದು ಒಂದು ತಾಸಾಗಿರ್ಬೇಕು ನೋಡು. ಎಲ್ಲಿ ಮಾವು ಬರ್ಲಿಲ್ಲ? ಇಲ್ಲ ಬಂದಿದ್ರು, ಹೋದ್ರವ್ರು ಈಗ. ಹೌದಾ, ಇರು ಅಂತ ಹೇಳ್ಬೇಕಿಲ್ಲ ಸಾಯಂಕಾಲ ತನ ಏನ್ ಹಾಕಿದ್ದಿಲ್ಲ. ಇಲ್ಲ ಫ್ಯಾಕ್ಟ್ರಿ ಒಳಗೂ ಒಬ್ರ, ಹಂಗಾಗಿ ಅವ್ರು ಹೋದ್ರ, ನನ್ನ ಬಿಟ್ಟು ಹೋದ್ರಿ. ಈಗ ನಾಳೆ ಬಂದು ಕರ್ಕೊಂಡೋಗಿ ನಾನು. ಯಾಕೆ ಒಂದ್ 4 ದಿನ ಇದ್ದು ಹೋಗುವ, ಏನು ಹಿಂಗ್ ಬರ್ತಿ ಹಿಂಗ್ ಹೊಕ್ಕಿ. ಬೇಡಣ್ಣ, ಯಾಕಂದ್ರ ಮನ್ಯಾಗ ಅತ್ತಿ ಒಬ್ಬೇಕಕ್ಕಾರ, ಹಂಗಾಗಿ. ಚಲೋ ಆಯ್ತು ಬಿಡವಾ ಬಂದಿದ್ದು. ಅವ್ವ ಅವ ಏನೋ ಅಡ್ಗೆ ಮಾಡ್ತೀನಿ ಅಂತ ಹೋದ್ಲು ನೋಡು. ಹೌದಾ? ಆಯ್ತಾ ಅಪ್ಪ, ನಾನು ಅವನಂತೆ ಹೋಗ್ತೀನಿ ಅಂದ್ರ. ಅವ್ವ ನೀ ಮತ್ತ ಅಡ್ಗೆ ಮನೆಗೆ ಬಂದಿ? ಮತ್ತೆ ಅಡ್ಗೆ ಯಾರು ಮಾಡ್ಬೇಕಪ್ಪ ಮಧ್ಯಾಹ್ನಕ್ಕ? ಸುಬ್ಲಕ್ಷ್ಮಿ ಆಕಿದೇನೋ ಮೀಟಿಂಗ್ ಐತಂತಪ್ಪ. ಹೋಗ್ಲಿ ಬಿಡ, ಮೀಟಿಂಗ್ ಐತಂತ ನಾನು ಅವ ಸೇರ್ ಮಾಡ್ತೀವಿ. ಆಶಾ ನೀ ಬೇಡವಾ, ಅಲ್ಲಿ ನಿನ್ನ ಗಂಡನ ಮನ್ಯಾಗ ಮಾಡಿ ಮಾಡಿ ಇದು ಆಗಿರ್ತೈತಿ, ಹೋಗಿ ಕುಂದ್ರು ನಾ ಎಲ್ಲ ಮಾಡ್ತೀನಿ ಈಗ. ಈಗ ಯಾರು ಮಾಡೋದು ಬೇಡ್ರ, ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ತೀನಿ, ಇಬ್ರು ಎಲ್ಲಾರು ತಿನ್ನುವಂತೆ. ನಾ ಬೇಡಣ್ಣ, ನಂಗೆ ಹೊರಗಿಂದ ಏನು ಬೇಡ. ನಾನ ಮಾಡ್ತೀನಿ 2 ನಿಮಿಷನಾಗ, ಅನ್ನ ಸಾರು ಪಲ್ಯ ಆತಲ್ಲ. ಆಯ್ತವ ಮಾಡು. ರಾತ್ರಿ ರೊಟ್ಟಿ ಮಾಡಕಂತ, ನಂಗೆ ರೊಟ್ಟಿ ಬಾ ದಿನ ಆತವಾ ತಿಂದ. ಅದಾವ ರೊಟ್ಟಿ ಮಾಡ್ಬೇಕಂತಾನೆ ಅಷ್ಟೊತ್ತನ ನಿಂತೆ, ಬಟ್ ಏನ್ ಆಗ್ಲಿಲ್ಲ ಬಿಡ. ರೀ ಕರದ್ರಿ? ಹ್ಞೂ, ಅಲ್ಲೇ ಕೋಣೆ ಕುತ್ಕೊಂಡ್ ಮಾತಾಡ್ನಿ, ಬಾ ಇಲ್ಲಿ. ನನ್ ಮೀಟಿಂಗ್ ಐತೆ, ಆಮೇಲೆ ಬರ್ತೀನಿ. ಹೋಗ್ಲಿ ಬಿಡ ಅಣ್ಣ. ಯಾಕೋ ಬಾ ಬೇಜಾರಾಗತೈತಿವ, ಏನ್ ಎಂತಕಿನ್ ಕಟ್ಕೊಂಡ್ ಬಂದು ಅನ್ಸಾಗತೈತಿ. ಬರೀ ಯಾವಾಗ ನೋಡ್ತೀವ ಕೋಣೆಗ ಇರ್ತಾಳ. ಹೊಂದಾಣಿಕೆ ಆಗಕ್ ಟೈಮ್ ತಗೋಬೇಕು ಬಿಡುವ.